ನಮಸ್ಕಾರ. ನಾನು ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ರೂಪಶ್ರೀ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಆ, ಇವತ್ತು ಆ, ನಮ್ಮ ಡಿವೈನ್ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ಬೇಕಂತಿದ್ದಾರೆ ನೋಡೋಣ. ಓಕೆನಾ? ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ವೆಲ್ಕಮ್. ಓಕೆ ಓಕೆ. Purity. Krishna message. Okay. First, purity in deeds and words is rewarded. Okay. ಸೊ ಮನ್ಸಿನಲ್ಲಿ ಒಂದು ಮಾತನ್ನೊಂದು ಇರಬಾರ್ದು, ಮನ್ಸಿನಲ್ಲಿ ಒಂದು ಕಾರ್ಯಗತ ಮಾಡೋದು ಬೇರೆ ತರ, ಆ ತರ ಇರಬಾರ್ದು. ಸೊ ಪ್ಯೂರಿಟಿ. ಸೊ ನಿಮ್ ಮನ್ಸಲ್ಲಿ ಏನ್ ಅನ್ಕೊಳ್ತೀರಾ ಅದನ್ನೇ ಕಾರ್ಯಗತ ಮಾಡ್ಬೇಕು ಅಂತ. ಲೈಕ್ ಸೊ ಅದನ್ನ ರಿವಾರ್ಡ್ ಮಾಡ್ತಾರಂತೆ. ಅಂದ್ರೆ ಅದಕ್ಕೆ ನಿಮ್ಗೆ ತಕ್ಕ ಹಾಗೆ ಪ್ರಶಸ್ತಿ ಕೊಡ್ತೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರ್ಡ್ ತೆಗೆದ್ಬಿಡ್ತೀನಿ. Ask for God's grace and help. When in trouble, ask for help. The necessary help will come to you. Okay. ಇಲ್ಲಿ ಏನನ್ಸ್ತಾ ಇದೆ ಗೊತ್ತಾ ನನ್ಗೆ? ಇಲ್ಲಿ ಸಮ್ ಆಫ್ ದೆಮ್ ಮೇ ಬಿ ಏನೋ ಒಂದ್ ರೀತಿ ತೊಂದ್ರೆ ಸಿಗಾಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಆದ್ರೆ ದೇವ್ರನ್ನು ಕೇಳ್ಕೋಬೇಕು, ಸುಮ್ನೆ ಹಾಗೆ ಬರೋದಿಲ್ಲ ಯಾರು ಹೆಲ್ಪ್ಗೆ ಅಲ್ವಾ? ಸೊ ಹೆಲ್ಪ್ ಬೇಕು ಅಂತ ಕೇಳಿದ್ರೆ ಬಂದ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಚೆಕ್ ನೋಡೋಣ. Liberation. Oh, the doubts and fears still come up. You don't believe anymore that they are you. Okay. Liberation. Okay. My ears are ringing. Yes, Baba. The doubts and fears still come up. So ಇಲ್ಲಿ ಬೇರೆ ಯಾರ್ದು ಎನರ್ಜಿ ಪಿಕ್ ಆಗ್ತಾ ಇದೆ. ಹೇಳ್ದ ಹಾಗೆ ಟ್ರಬಲ್ ಇದ್ದೀರಾ, ತೊಂದ್ರೆಲಿ ಇದ್ದೀರಾ ಅಂತ ಅಂದ್ರೆ ಆಸ್ಕ್ ಫಾರ್ ಹೆಲ್ಪ್ ಅಂತ ಹೇಳ್ತಾ ಇದಾರೆ. ಅದೇ ತರ ನಿಮ್ಗೆ ತೊಂದ್ರೆಯಿಂದ ನಿಮ್ಗೆ ಆಚೆ ಬರ್ಬೇಕು, ಆಚೆ ತರ್ಬೇಕು ನಿಮ್ಮನ್ನ ಅಂತಂದ್ರೆ ಹ್ಯಾವ್ ಫೇತ್. ಡೌಟ್ ಮತ್ತೆ ಭಯ ಇಟ್ಕೊಳ್ಬೇಡಿ, ನಂಬಿಕೆ ಇಡಿ, ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾ ಇರ್ತಾರೆ. ನಂಬಿಕೆ ಇಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಿ ನಿಮ್ದೇನ್ ತೊಂದ್ರೆ ಇದ್ರೂನುವೆ ಅವ್ರ ಪಾದಕ್ಕೆ ಹಾಕಿ ಖಂಡಿತ ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರಿಗೂ ನಂಬಿಕೆ ಇಲ್ಲ ನನ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಡೌಟ್ ಇದೆ ಇನ್ನೂ ಏನೋ ತರ ತೋರಿಸ್ತಾ ಇದ್ದಾರೆ. ಓಕೆ, ಮತ್ತೆ okay, the super love portal. Accept yourself as a cosmic being. Okay. $41 ನಂಬರ್ ಯಾರಿಗಾದ್ರೂ ಇಂಪಾರ್ಟೆಂಟ್ ಇರ್ಬೋದು, ಮುಖ್ಯ ಇರ್ಬೋದು ನೋಡಿ. ಸೊ ದ ಸೂಪರ್ ಲವ್ ಪೋರ್ಟಲ್ ಅಂದ್ರೆ ದೇವ್ರನ್ನ ನೀವು ಜಾಸ್ತಿ ನಂಬ್ಕೊಂಡು ಹೋದಷ್ಟು ನೀವು ಬರೀ ಇಲ್ಲಿಗೆ ಸೀಮಿತ ಅಂತ ಅನ್ಕೋಬೇಡಿ. ಈಗ 3D ಪ್ರಾಕ್ಟಿಕಲ್ ಆಗಿ ಬರೀ ಇಲ್ಲಿಗೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೂಪರ್ ಲವ್ ಪೋರ್ಟಲ್. ಓಕೆ, ಐ ವಾಂಟ್ ಒನ್ ಮೋರ್ ಕಾರ್ಡ್ ಸ್ಪಿರಿಟ್. ಬ್ಲೂ ಪ್ರಿಂಟ್ ನೋಡಿ.
Blueprint for 5D humanity. Remember your gifts and powers. Wow. ತೊಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಲ್ವಾ, ಸೊ ಆತರ ಯಾರೋ ತೊಂದ್ರೆಲಿ ಇದ್ದೀರಾ ಅಂತ ಅಂದಾಗ ದೇವ್ರನ್ನ ಜ್ಞಾಪಿಸ್ಕೊಳ್ಳಿ. ಬರೀ 3D ಲೆವೆಲ್ ಅಲ್ಲಿ ಮಾತ್ರ ಮನ್ಸ್ನ ಇಲ್ಲಿಗೆ ಸೀಮಿತ ಇಟ್ಕೋಬೇಡಿ. 5D ಹ್ಯುಮ್ಯಾನಿಟಿ, ರಿಮೆಂಬರ್ ಯುವರ್ ಗಿಫ್ಟ್. ಸ್ವಲ್ಪ ರೈಸ್ ಯುವರ್ ವೈಬ್ರೇಷನ್ ಅಂತ ಹೇಳ್ತಾ ಇದಾರೆ. ರೈಸ್ ಯುವರ್ ವೈಬ್ರೇಷನ್. ಓಕೆ, ಸೊ ನಿಮ್ಗೆ ದೇವ್ರು ಕೊಟ್ಟಿರುವಂತ ಕೆಲವು ಗಿಫ್ಟ್ಗಳಿದೆ. ಓಕೆ, ವಿಚ್ ಆರ್ ಸ್ಪಿರಿಚುವಲ್ ಗಿಫ್ಟ್ಸ್. ಅದನ್ನ ಗುರ್ತು ಮಾಡ್ಕೊಳ್ಳಿ, ಏನೇನು ಅಂತ ಕಂಡು ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರೋ ತುಂಬಾ ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ದಾರೆ. ಸೊ ವಾಟ್ ಐ ಕ್ಯಾನ್ ಸೇ ಇಸ್, ನಿಮ್ಗೆ ಯಾವ್ದೆಲ್ಲ ಗಿಫ್ಟ್ಗಳಿದೆ ಅನ್ನೋದನ್ನ ಕಂಡು ಹಿಡ್ಕೋಬೇಕು. ನೀವು ಹೇಗೆ ಕಂಡು ಹಿಡ್ಕೋತೀರಾ ಅಂತಂದ್ರೆ, ಯು ಹ್ಯಾವ್ ಟು ಸಿಟ್ ಅಂಡ್ ಚಾಂಟ್, ಮೆಡಿಟೇಟ್ ಮಾಡಿ. ಓಕೆ, ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ, ಸೊ ದಟ್ ನಿಮ್ಗೆ ಏನ್ ಗಿಫ್ಟ್ಸ್ ಇದೆ ಏನು ಅನ್ನೋದನ್ನ ಜಸ್ಟ್ ಗೋ ಇನ್ನರ್. ಓಕೆ, ಸೊ ಗೋ ಇನ್ನರ್, ಲೈಕ್ 3D ಇದೆಲ್ಲ ಬಿಟ್ಟು ಲೈಕ್ ಜಸ್ಟ್ ಗೋ ಇನ್ನರ್. ಡೆಫಿನೆಟ್ಲಿ ನಿಮ್ಗೆ ಏನ್ ಗಿಫ್ಟ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ 100%. ಮತ್ತೆ ನೋಡೋಣ ಬೇರೆ ಏನ್ ಕಾಣಿಸ್ತಿದೆ ಅಂತ. ಲೆಟ್ ಗೋ. ಓಕೆ, ಲೆಟ್ ಗೋ. ಇಲ್ಲಿ ಏನ್ ಹೇಳ್ತಾ ಇದಾರೆ ಗೊತ್ತಾ? ಮೇಕ್ ರೂಮ್ ಫಾರ್ ದ ನ್ಯೂ ಬಿಗಿನಿಂಗ್. ಇಟ್ಸ್ ಆನ್ ಇಟ್ಸ್ ವೇ ಟು ಯು ನೌ. Wow, this is butterfly is here. Okay, there is transformation. I saw this here also. Illu nodi dragonfly ide, liberation. Okay, and one more thing illu ide nodi, idrallu butterfly ide. Illi butterfly ide. So illu ide. Oh my goodness, here also it is butterfly. ಓಕೆ, ಸೊ ಯಾರೋ ಇಲ್ಲಿ ಪ್ರಾಕ್ಟಿಕ್ಯಾಲಿಟಿ ಬರೀ ಈ 3D ಡೈಮೆನ್ಷನ್ ಇಂದ ಡೆಫಿನೆಟ್ಲಿ ಯಾರೋ ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ದೀರಾ. ಸೊ ನಿಮಗೆ ದೇವ್ರು ಕೊಟ್ಟಿರುವಂತ ಶಕ್ತಿಗಳೇನು ಅನ್ನೋದನ್ನ ಕಂಡಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಲೆಟ್ ಗೋ ಆಫ್ ಓಲ್ಡ್. ನಿಮ್ಗೆ ಯಾರ್ದಾದ್ರೂ ಬೇಜಾರಿದೆ, ಅಥವಾ even it can be ವಸ್ತುಗಳ ಮೇಲೆ ವ್ಯಾಮೋಹ ಎಲ್ಲ ಬಿಟ್ಟು ಜಸ್ಟ್ ಲೆಟ್ ಗೋ. ಓಕೆ, ಲೆಟ್ ಗೋ. ಯಾವ್ದು ಹಳೆಯದಿದೆ, ಈವನ್ ಒಂದೊಂದ್ಸಲ ನಾವೇನ್ ಮಾಡ್ತೀವಿ, ಬೇಡದೇ ಇರೋದನ್ನೆಲ್ಲ ಮನೇಲಿ ಇಟ್ಕೊಂಡು ಕುತ್ಕೊಂಡಿರ್ತೀವಿ. ಓಕೆ, ಇವತ್ತಲ್ಲ ನಾಳೆ ಯೂಸಿಗೆ ಬರ್ಬೋದು ಅನ್ನೋ ತರ. ಸೊ ಅದನ್ನ ಏನ್ ಹೇಳ್ತಾ ಇದಾರೆ, ಜಸ್ಟ್ ಲೆಟ್ ಗೋ ಆಫ್ ಓಲ್ಡ್. ಹಳೆಯದನ್ನೆಲ್ಲ ಕ್ಲಿಯರ್ ಮಾಡ್ತು ಅಂತಂದ್ರೆ ಮನೆಗೆ ಹೊಸದು, ಲೈಕ್ ಹೊಸ ಎನರ್ಜಿ, ಹೊಸ ವೈಬ್ರೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಕಿಂಗ್ ರೂಮ್ ಫಾರ್ ದ ನ್ಯೂ ಬಿಗಿನಿಂಗ್ ಆನ್ ಇಟ್ಸ್ ವೇ ಟು ಯು ನೌ. ವಾವ್, ಜೂಮ್ ಅಂತ ಎನಿ ಟೈಮ್ ಇಟ್ ಕ್ಯಾನ್ ಕಮ್ ಅಂತ ಹೇಳ್ತಾ ಇದ್ದಾರೆ. ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಹ್ಯಾಪನಿಂಗ್, ಲೈಕ್ ಓಕೆ, ಕಾರ್ಡ್ ನೋಡೋಣ. Confession. Okay, someone has to tell you something. Confession. ಯಾರೋ ಕನ್ಫೆಷನ್ ಮಾಡ್ಬೇಕಂತಪ್ಪ, ಏನ್ ಬೇಜಾರಾಗಿತ್ತು ಅಥವಾ ಏನ್ ನಿಮಗೇನಾದ್ರೂ ತೊಂದರೆ ಮಾಡಿದ್ರೆ ಯಾರಾದ್ರೂ, ಅಥವಾ ಬೇಜಾರ್ ಮಾಡಿದ್ರೆ ಅವ್ರು ಕನ್ಫೆಷನ್ ಮಾಡ್ಕೋಬೇಕಂತೆ. ಅಂದ್ರೆ ನಿಮ್ ಹತ್ರ ಬಂದು ಹೇಳ್ಕೋಬೇಕಂತೆ, ಲೈಕ್ ಯಾಕೆ ಈ ತರ ಆಯ್ತು, ಏನಕ್ಕೆ ಆಯ್ತು ಅಂತ ಹೇಳ್ಕೋಬೇಕು ಅಂತ ಇದ್ದಾರೆ. ಓಕೆ, ಸೊ ಮೇ ಬಿ ಅವ್ರು ಏನಾದ್ರು ಬಂದು ಹೇಳಿದಾಗ ಮಾತು ಕದನಕ್ಕೆಲ್ಲ ಹೋಗೋದು ಬೇಡ, ಜಸ್ಟ್ ಲೆಟ್ ಗೋ ಮಾಡಿ. ಓಕೆನಾ, ಜಸ್ಟ್ ಲೆಟ್ ಗೋ ಮಾಡಿ. ಫಾರ್ ದಟ್ ಓನ್ಲಿ ಇಟ್ ಹಸ್ ಕಮ್. ಸೊ ಎನಿ ಹಳೇದು ಮನ್ಸಲ್ಲಿ ಕೊರ್ಗೋ ತರ ಇಟ್ಕೊಂಡು ಏನ್ ಮಾಡ್ಬೇಡಿ, ಜಸ್ಟ್ ಫರ್ಗಿವ್, ಲೆಟ್ ಗೋ. ಫರ್ಗಿವ್ ಅನ್ನೋದು ನಿಮ್ಗೆ, ನಾಟ್ ಫಾರ್ ದೆಮ್. ಅಂದ್ರೆ ಯಾರಾದ್ರೂ ತೊಂದರೆ ಮಾಡಿದ್ರು ಅಂತಂದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರ್ಗಿ ಅವ್ರ ಎನರ್ಜಿ ಯಾಕೆ ತಗೋಬೇಕು? ಕರೆಕ್ಟ್. ಸೊ ನಾವೇನಂದ್ರೆ ಓಕೆ, ಫರ್ಗಿವ್ ಮಾಡಿ, ಜಸ್ಟ್
ನಾವು ಮೂವ್ ಆನ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಓಕೆ, ಏನೋ ಒಂದ್ ಟೈಮ್ ಇತ್ತು ಮಾಡಿದ್ರು, ಫೈನ್, ಲೀವ್ ಇಟ್, ನಾವೇನು ಮಾಡಕ್ಕಾಗಲ್ಲ. ನೀವ್ ಹೇಗೆ ಯೋಚನೆ ಮಾಡ್ಬೇಕಂತಂದ್ರೆ ಅವ್ರದ್ದು ಸೋಲ್ ಕಾಂಟ್ರಾಕ್ಟೇ ಆತರ ಇತ್ತೇನೋ ಅಂತ. ನಾವು ಹುಟ್ಟು ಬರೋಕ್ ಮುಂಚೆ ಲೈಕ್ ಎವ್ರಿ ಸೋಲ್, ಓಕೆ, ನಾವ್ ಹೀಗ್ ಅನ್ಕೊಂಡ್ ಬಂದಿರ್ತೀವಿ, ಇಂತಿಂತವ್ರಿಗೆ ಹೀಗೀಗ್ ಅಂತೀವಿ, ಹೀಗೀಗ್ ಮಾತಾಡ್ತೀವಿ, ಹೀಗ್ ಬೇಜಾರ್ ಮಾಡ್ತೀವಿ, ಹೀಗ್ ಖುಷಿ ಪಡಿರ್ತೀವಿ, ಲೈಕ್ ಆತರ ಎಲ್ಲ ನಡೆದಿರುತ್ತೆ. ಬ್ಲೂ ಪ್ರಿಂಟ್ ಇರುತ್ತೆ ನೋಡಿ ಅಲ್ಲಿ, ಬ್ಲೂ ಪ್ರಿಂಟ್. ಹಾ, ಮೈ ಗುಡ್ನೆಸ್, ಸಿ ದಿಸ್, ಬ್ಲೂ ಪ್ರಿಂಟ್ ಇರುತ್ತೆ. ಓಕೆ, ನಾವು ಬರಕ್ ಮುಂಚೆನೇನೆ ಅಲ್ಲಿ ನಮ್ದು ಹೋದ ಜನ್ಮದ್ದು ಅಥವಾ ಹೋದ ಇದ್ರದ್ದು ಏನು ಪ್ಲಸ್ ಮೈನಸ್ ಏನಿದೆ, ನಮ್ದು ಕರ್ಮಗಳು ಏನಾಗಿದೆ, ಏನಿದೆ ಪ್ಲಸ್ ಏನಿದೆ ಮೈನಸ್ ಏನಿದೆ ನೋಡ್ಕೊಂಡು ಈ ಜನ್ಮದಲ್ಲಿ ನಾವು ಯಾವ ತರ ಜನ್ಮ ತಾಳ್ತೀವಿ, ಯಾರ ಮನೇಲಿ ಜನ್ಮ ತಾಳ್ತೀವಿ, ಅಲ್ಲಿ ಯಾರೆಲ್ಲ ನಮ್ಗೆ ನಮ್ಮ ಹತ್ರದ ರಿಲೇಟಿವ್ಸ್, ಲೈಕ್ ನಮ್ಗೆ ನಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ನಮ್ ಪೇರೆಂಟ್ಸ್, ನಮ್ ಸಿಬ್ಲಿಂಗ್ಸ್, ನಮ್ ಆಂಟ್ ಅಂಕಲ್, ಈ ತರ ಎಲ್ಲ ಯಾರ್ಯಾರು ಬರ್ತಾರೆ ಓಕೆ ಲೈಫ್ ಅಲ್ಲಿ, ಅವರೆಲ್ಲ ಮುಂಚೆನೆ ಬ್ಲೂ ಪ್ರಿಂಟ್ ಇರುತ್ತೆ. ಇದು 5D ನಲ್ಲಿ ಬ್ಲೂ ಪ್ರಿಂಟ್ ಇರುತ್ತೆ. ಅದೆಲ್ಲ ಏನಂದ್ರೆ ಇದು ಆಲ್ರೆಡಿ ಆಗೋಗಿದೆ ಅಲ್ಲಿ, ಆಯ್ತಾ, ನಮಗ್ ಗೊತ್ತಿಲ್ಲ. ಸೊ ನಾವೇನಂದ್ರೆ ಇಲ್ಲಿ ಬಂದಾಗ 3D ನಲ್ಲಿ ನನ್ನ ಮನೆ, ನಂದದು, ನಂದಿದು ಅಂತ ಅನ್ಕೊಂಡು ನಾವು ಇಟ್ಕೊಂಡು ಕುತ್ಕೋತೀವಿ. ಸೊ ಜಸ್ಟ್ ಲೆಟ್ ಗೋ ಅಂತ ಹೇಳ್ತಾ ಇದಾರೆ ನೋಡಿ. ಬ್ಲೂ ಪ್ರಿಂಟ್ ಫಾರ್ HD ಹ್ಯುಮ್ಯಾನಿಟಿ, ರಿಮೆಂಬರ್ ಯುವರ್ ಗಿಫ್ಟ್. ಇವಾಗ ಏನಂದ್ರೆ ಸ್ವಲ್ಪ ಅದಕ್ಕೆ ನಾವು ಯಾವಾಗ್ಲೂ ಎಲ್ಲರೂ ಹುಟ್ಟು ಬರೋದು, ಇಟ್ಸ್ ನಾಟ್ ಓನ್ಲಿ ಲೈಕ್ ಅಂದ್ರೆ ಹಾಗೆ ಅಂತ ಮಾತ್ರಕ್ಕೆ ಎಲ್ಲಾ ಬಿಟ್ಟು ಅಂತಾನು ನಾನು ಹೇಳೋದಲ್ಲ. ಲೈಕ್ ಅತಿ ವ್ಯಾಮೋಹ ಬೇಡ ಅಂತ. ಅತಿ ವ್ಯಾಮೋಹ ಬೇಡ ಯಾತಕ್ಕೆ ಅಂತಂದ್ರೆ, ನಾವು ಜಾಸ್ತಿ ವ್ಯಾಮೋಹ ಇಟ್ಕೊಂಡಷ್ಟು ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ಗ್ರಚ್ ಶುರು ಆಗುತ್ತೆ. ಇದು ಆಟೋಮ್ಯಾಟಿಕ್ ಆಗಿ ಬರ್ತಾ ಹೋಗುತ್ತೆ. ಲೈಕ್ ಒಬ್ರ ಮೇಲೆ ಹೇಟ್ರೆಡ್ನೆಸ್ ಬರುತ್ತೆ, ಒಬ್ರ ಮೇಲೆ ಕೋಪ ಶುರು ಆಗುತ್ತೆ. ಸೊ ದ ಬೆಸ್ಟ್ ಥಿಂಗ್ ಇಸ್ ಜಸ್ಟ್ ಡೋಂಟ್ ಜಡ್ಜ್ ಮಾಡ್ಬಿಡಿ ಯಾರನ್ನೇ. ಜೊತೆಗೆ ಲೆಟ್ ಗೋ ಮಾಡಿ. ಯಾರೋ ಏನೋ ಬೇಜಾರ್ ಮಾಡಿದ್ರು ಅಂತ ತಕ್ಷಣ ನಾನು ಹೋಗಿ ಇವತ್ತು ಬೈದೇ ಬರ್ತೀನಿ ಅವ್ರಿಗೆ, ಅದು ಬೇಡ ಅಂತ. somebody is elevating, next level ಹೋಗ್ತಾ ಇದ್ದಾರೆ. ಸೊ ಓಕೆ, ವಾಟ್ ಎಲ್ಸ್, ಅವ್ರಿಗೆ ಏನೋ ಬೇಜಾರ್ ಆಗಿರುತ್ತೆ. ಸಿ, ಮನುಷ್ಯ ಅಂದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಅದೇ ಹೇಳಿದ್ನಲ್ಲ, ಬ್ಲೂ ಪ್ರಿಂಟ್ ಮೇಲೆ ಇದ್ದೇ ಇರುತ್ತೆ. ಯಾರೋ ಬರ್ತಾರೆ, ಯಾರೋ ಒಂದ್ 10 ಜನ ಬಂದು ನಮ್ಗೆ ಏನೋ ಅಂದು ಹೋಗೋದಾಗ್ಲಿ, ಅಥವಾ ಇನ್ನೊಂದ್ 10 ಜನ ಬಂದು ನಮ್ಮನ್ನ ಹೊಗಳೋದಾಗ್ಲಿ, ಇದೆಲ್ಲ ಇದ್ದಿದೆ. ಓಕೆನಾ, ಎಲ್ಲಾರ ಲೈಫಲ್ಲಿ ಹೇಳ್ತಾ ಇರೋದು ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ ಯಾರೋ ಒಬ್ರು ಸ್ವಲ್ಪ ಬೇಜಾರಾಗಿದ್ದಾರೆ, ಆಗ್ಬಾರ್ದು. ಜಸ್ಟ್ ಲೆಟ್ ಗೋ. ಯಾರೋ ಬಂದು ಕನ್ಫೆಷನ್ ಮಾಡ್ತಾರೆ ಒಬ್ರಿಗೆ, ಅದ್ ಮಾತ್ರ ಗ್ಯಾರಂಟಿ. ಸೊ ಪ್ಲೀಸ್ ಲೆಟ್ ಗೋ ಮಾಡಿ. ಓಕೆ, ವಾಟ್ ಎಲ್ಸ್ ಇಟ್? Be careful who you trust at this time. Okay, ಈ ಸಮಯದಲ್ಲಿ ಯಾರನ್ನ ನಂಬ್ತೀರಾ, ಹುಷಾರಾಗಿ ನಂಬಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲಿಸರ್ಡ್, ಕೆಮಿಲಿಯನ್, ಸಾರಿ, ಬಣ್ಣ ಬದಲಾಯಿಸೋ ಜನ ಇದಾರೆ ಈಗ. ಅದೇ ಮೋಸ್ಟ್ಲಿ ಕನ್ಫೆಷನ್ ಅಂತ ಬಂತಲ್ವಾ, ಯಾರೋ ಕನ್ಫೆಷನ್ ಮಾಡಕ್ ಬರ್ಬೋದು. ಲೈಕ್ ಸಾರಿ, ತಪ್ಪಾಯ್ತು, ಏನೋ ಹಿಂಗಾಗೋಯ್ತು, ಮಾತಲ್ಲಿ ಮಾತು ಬಂದ್ಬಿಡ್ತು, ದಯವಿಟ್ಟು ಕ್ಷಮಿಸಿ, ಅದು ಇದು ಅಂತೆಲ್ಲ ಕ್ಷಮಿಸ್ಬಿಡಿ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ ಅಂತ ಹೇಳಿ ಬಿಟ್ಬಿಡಿ. ಬಟ್ ಮತ್ತೆ ನೀವು ಅವ್ರನ್ನೇ ಮತ್ತೆ ತಗೊಂತು ಅಂತಂದ್ರೆ ಯು ಶುಡ್ ಗೆಟ್ ಲಿಬರೇಟೆಡ್ ಅಲ್ವಾ. ಮತ್ತೆ ಈಗ ನೋಡಿ, ಅವ್ರು ಇನ್ನೇನೋ ಒಂದು ಅದೇ ಲಿಬರೇಷನ್ ಆಗೋದು ಯಾವಾಗ? ಹೌ ಯು ವಿಲ್ ಕಮ್ ಔಟ್ ಆಫ್ ಆಲ್ ಅಂತಂದ್ರೆ, ಈಗ ಯಾರೋ ಏನೋ ಅಂದ್ರು ಮತ್ತೆ ನಾನೇನೋ ಅಂತೀನಿ, ಮತ್ತೆ ಅವ್ರು ಇನ್ನೇನೋ ಅಂದ್ರು ಮತ್ತೆ ನಾವ್ ಇನ್ನೇನೋ ಅಂತೀವಿ. ಇದೆಲ್ಲ ಮೀರಿ ನಾವ್ ಏನಕ್ಕೆ ಬಂದಿದೀವಿ, ಮನುಷ್ಯರಾಗಿ ಯಾಕೆ ಜನ್ಮ ತಾಳಿದೀವಿ ಅನ್ನೋದನ್ನ ಎಲ್ರೂ ಯೋಚನೆ ಮಾಡ್ಬೇಕು. ವಾಟ್ ಇಸ್ ಅವರ್ ಲೈಫ್ ಪರ್ಪಸ್ ಅಂತ, ಏನಕ್ಕೆ ಬಂದಿದೀವಿ? ಹೀಗೆ ಬಂದ್ವಿ, ಒಂದ್ 10 ಜನದ ಹತ್ರ ಜಗಳ ಮಾಡಿದ್ವಿ, 10 ಜನದ ಹತ್ರ ಬೈಸ್ಕೊಂಡ್ವಿ, ಅಥವಾ 10 ಜನಕ್ಕೆ ಹೊಡೆದ್ವಿ, 10 ಜನದ ಹತ್ರ ನಾವ್ ಹೊಡೆಸ್ಕೊಂಡ್ವಿ, ಮತ್ತೆ ಮುಗೀತು, ಲೈಫು ಹೋದ್ವಿ, ಅಷ್ಟೇನಾ? ಇಲ್ಲ, ನಾವ್ ಏನಕ್ಕೆ ಬಂದಿದೀವಿ ಅದನ್ನ ಜ್ಞಾಪಕ ಮಾಡ್ಕೋಬೇಕು. ಅಂದ್ರೆ ಜ್ಞಾಪಕ ಮಾಡ್ಕೋಬೇಕಂದ್ರೆ ಹೇಗ್ ಮಾಡ್ಕೊಳಕ್ ಸಾಧ್ಯ? ಮೆಡಿಟೇಟ್ ಮಾಡಿದ್ರೆ 100% ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಾವ್ ಯಾರು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಬಂದಿದೀವಿ ಇಲ್ಲಿಗೆ, ನಾವ್ ಯಾರು, ವೆರಿ ಇಂಪಾರ್ಟೆಂಟ್.
ಇಂಥ ಕೆಮಿಲಿಯನ್ಗಳು ಜನ ಇದ್ದೇ ಇರ್ತಾರೆ, ಆಯ್ತಾ. ಸೊ ತಲೆ ಕೆಟ್ಕೋಬಿಡಿ ಅಂತ ಹೇಳ್ತಾ ಇದ್ದಾರೆ. ಜೋಪಾನ, ಐ ಮೀನ್ ಬಿ ಕೇರ್ಫುಲ್ ಹೂ ಯು ಟ್ರಸ್ಟ್ ಅಟ್ ದಿಸ್ ಟೈಮ್. ಟ್ರಸ್ಟ್ ಯಾರೋ ಬಂದು ದಮಯ್ಯ ದತೆಯ ತುಂಬಾ ತಪ್ಪಾಗೋಯ್ತು ಹಂಗೆ ಹಿಂಗೆ ಅಂತ ಅಂದ ತಕ್ಷಣ ಕರಗಿ ನೀರಾಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಇಸ್ wow, this is a beautiful card. ನೋಡಿ, ಆಕ್ಚುಲಿ ಇದು ಯಾರೋ, ಇದು ಸ್ಟಾರ್ ಸೀಡ್, ಅರ್ತ್ ಏಂಜಲ್ ಅಂತಾರಲ್ಲ ಅಂತರ ಏನೋ ಹೇಳ್ತಿದ್ದಾರೆ. ಓಕೆ, ಹಾರ್ಡ್ ಟೈಮ್ಸ್ ಆರ್ ಓವರ್, ಲುಕ್ ಫಾರ್ವರ್ಡ್ ಟು ಎನ್ ಅಬಂಡೆನ್ಸ್ ಆಫ್ ಹ್ಯಾಪಿನೆಸ್, enthusiasm and positivity. Wow, so beautiful, so beautiful. I will also claim this energy. Hard times are over, look forward. ಸೊ ಎಲ್ಲ ತೊಂದರೆಗಳು ಕಳೀತು, ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಅಂದ್ರೆ ಯಾರು ಬರ್ತಾರೆ ನಿಮ್ ಜೀವನದಲ್ಲಿ, ಮತ್ತೆ ಯಾರನ್ನ ಸೇರಿಸ್ತೀರಾ ಅಂಡ್ ನಿಮ್ ಲೈಫ್ ನ ಮುಂದೆ ವರಿತೀರಾ, ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಂಡ್ ಎನಿಥಿಂಗ್ ನೀವು ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಆಕ್ಷನ್ ಅಲ್ಲೂ ಅದೇ ಇರ್ಬೇಕು. ಓಕೆ, ಸೊ ಏನಾದ್ರು ತೊಂದರೆ ಬಂತು ಅಂತಂದ್ರೆ ಹೇಳಿ, ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಟಾರ್, ಮತ್ತೆ ಸ್ಟಾರ್ ಅಂತ ಹೇಳ್ಬಿಟ್ರಲ್ಲ ದೇವ್ರೆ. ಓಕೆ, ವಾಟ್ ಎಲ್ಸ್ ಸ್ಪಿರಿಟ್, ವಾಟ್ ಎಲ್ಸ್? What else, spirit? What else message? Divine abundance. Oh my goodness. Mata Mahalakshmi. See this? So beautiful. Wow, wow, wow. My goodness. You were born to align with love's will. Follow the tarot and serve something beyond the ego. Learn to be abundant, not chase it. ನಾವೇನ್ ಮಾಡ್ತೀವಿ ಅಂತಂದ್ರೆ, ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. 3D ಬಿಟ್ಟು ಸ್ವಲ್ಪ ನಾವು ಏನಾಗುತ್ತೆ, ನಾವ್ ಇಲ್ಲಿಗೆ ಬಂದ್ವಿ ಅಂದ ತಕ್ಷಣ ಫಸ್ಟ್ ಯೋಚನೆ ಮಾಡೋದೇನಂತಂದ್ರೆ, ಮನೆ ಮಾಡಿದ್ವಾ, ಜುವೆಲ್ಸ್ ಮಾಡಿದ್ವಾ, ಮನೆ ಮರಿ ಮಕ್ಳಿಗೆಲ್ಲ ಆಗುವಷ್ಟು ಇಟ್ಟಿದ್ದಾಯ್ತು, ಪ್ರಾಪರ್ಟಿ ಮಾಡಿದ್ದಾಯ್ತು, ಇನ್ವೆಸ್ಟ್ಮೆಂಟ್ ಮಾಡಿದ್ದಾಯ್ತು, ಎಲ್ಲ ಆಯ್ತು. ಬಟ್ ಸ್ಟಿಲ್ ಸಮಾಧಾನ ಇಲ್ಲ ಮನ್ಸಿಗೆ. ಯಾಕೆ? ಇನ್ನೂ ಏನೋ ಮಾಡ್ಬೇಕು, ಇನ್ನೂ ಏನೋ ತಗೋಬೇಕು, ಇನ್ನೂ ಏನೋ ಪರ್ಚೇಸ್ ಮಾಡ್ಬೇಕು. ಸೊ ದಟ್ ಈಸ್ ವಾಟ್. ನೋಡಿ, ನಿಮ್ಗೆ ಮನುಷ್ಯಂಗೆ ಹೇಳ್ತೀನಿ, ಎಷ್ಟು ಕೊಟ್ರು ಸಮಾಧಾನ ಇರೋದಿಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಅನ್ಸುತ್ತೆ. ಲರ್ನ್ ಟು ಬಿ ಅಬಂಡೆನ್ಸ್. ಸೊ ನೀವೇ ಅಬಂಡೆಂಟ್ ಅಂತ ಅನ್ಕೋಬೇಕು. ಅಂದ್ರೆ ನನ್ನಲ್ಲಿರೋದು ನನಗೆ ತೃಪ್ತಿ ತಂದಿದೆ, ನಾನ್ ಏನಾಗಿದ್ದೀನಿ ಇವಾಗ, ಓಕೆ ಐ ಆಮ್ ಫೈನ್, ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಅಂತ ಅನ್ಕೊಂಡು ಡೋಂಟ್ ಚೇಸ್ ಇಟ್ ಅಂತ ಹೇಳ್ತಾರೆ. ಚೇಸ್ ಮಾಡಬಾರ್ದಂತೆ. ಲೈಕ್ ನಾವೇ ವಿ ಆರ್ ಅಬಂಡೆಂಟ್ ಅಂತ ಮನಸ್ಸಿನಲ್ಲಿ ನಾವು ಅನ್ಕೊಂಡಿತ್ತು ಅಂತಂದ್ರೆ ವಿ ವಿಲ್ ಬಿ ಅಬಂಡೆಂಟ್. ಎಷ್ಟೋ ಜನ ನಾನು ಹೇಳ್ತೀನಿ, ಎರಡೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ಹೇಳಕ್ಕಾಗಲ್ಲ. ಅಂಡ್ ಎಂತೆಂತ ವಯಸ್ಸಾದವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಕೆಲಸ ಮಾಡ್ಕೊಂಡು ಪಾಪ ದುಡಿದು ತಿನ್ಬೇಕು. ದಿನಗೂಲಿ ಮಾಡೋರು ನೀವ್ ನೋಡಿ, ಅವತ್ತವತ್ತಿನ ದುಡಿದ್ರೆ ಏನಾದ್ರು ದುಡ್ಡು ಸಿಕ್ಕಿದ್ರಷ್ಟೇ ಅವರು ಜೀವನ ನಡೆಸಕ್ ಸಾಧ್ಯ. ಇಂತೆಂತ ಪರಿಸ್ಥಿತಿಲಿ ಇರೋರಿದ್ದಾರೆ. ಆತರ ಇರುವಾಗ ಇರೋದನ್ನ ಸಂತೃಪ್ತಿಯಿಂದ ಇರ್ಬೇಕೇ ಹೊರತು ಇನ್ನೂ ಬೇಕು 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 ಅಂತ ಅನ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ನೈಸ್, ಸೊ ನೈಸ್. ಒನ್ ಮೋರ್ ಕಾರ್ಡ್. Very nice. Okay. Intuition. Okay. Intuition. Each person's road to the eternal Lord is extraordinary and personal. How liberating to listen inside and sense
ಮೊಮೆಂಟ್ ಟು ಮೊಮೆಂಟ್ ವಾಟ್ಸ್ ನೀಡೆಡ್. ನೋಡಿ, ಅಗೇನ್ ಲಿಬರೇಷನ್. ಸೊ ನಾನು ಹೇಳ್ತೀನಲ್ಲ ಇಲ್ಲಿ, ಓಕೆ, ಫಸ್ಟ್ ಥಿಂಗ್ ಇಸ್ ನಾನು ಹೇಳೋದೇನು ಗೊತ್ತಾ, ಈ ಚಾನೆಲ್ಗೆ ನೋಡಿ ಅಥವಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋರ್ಗೆ ಆಗ್ಲಿ, ನನ್ನ ಚಾನೆಲ್ ನೋಡೋರ್ಗಾಗ್ಲಿ, ದೇ ವಿಲ್ ಬಿ ಡಿವೈನ್ ಪರ್ಸನ್ 100%. ಓಕೆ, ಇಲ್ಲಾಂದ್ರೆ ಇದೆಲ್ಲ ಇಂಟ್ರೆಸ್ಟೇ ಇರೋದಿಲ್ಲ ನೋಡ್ಬೇಕಂತ. ಸೊ ದೇ ವಿಲ್ ಬಿ ಅ ಡಿವೈನ್ ಪರ್ಸನ್ 100%. ಸೊ ಬಟ್ ವಾಟ್ ಸ್ಟೇಜ್ ಅಲ್ಲಿ ಇದೀರಾ ಅನ್ನೋದು ಮುಖ್ಯ ಅಷ್ಟೇ. ಸೊ ಬಟ್ ಇಲ್ಲಿ ಎನರ್ಜಿ ತಗೊಂಡಿರೋದು ತುಂಬಾ ಹೈ ಇದ್ರಲ್ಲಿ ಇರೋರ್ಗೆ ಬಂದಿದೆ. ಓಕೆ, ಇಟ್ಸ್ ಮೋರ್ ದೆನ್ 3D, ಐ ಕ್ಯಾನ್ ಸೇ. 3D ಅಂತಂದ್ರೆ ವಿ ಆರ್ ಇನ್ ಅ ಪ್ರಾಕ್ಟಿಕಲ್ ವರ್ಲ್ಡ್. ಲೈಕ್ ಆಸ್ತಿ ಮಾಡ್ಬೇಕು, ಮನೆ ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಮನೆ ಮಕ್ಳಿಗೆ ಅದ್ ಮಾಡು, ಅದು ದಟ್ ಈಸ್ ಒನ್ ಪಾರ್ಟ್. ಇವೆಲ್ಲ ಆಗಿ ಒಂದ್ ಲೆವೆಲ್ಗೆ ಒಂದ್ ರೆಸ್ಪಾನ್ಸಿಬಿಲಿಟಿ ಮುಗ್ದು, ಓಕೆ, ಅಥವಾ ರೆಸ್ಪಾನ್ಸಿಬಿಲಿಟಿ ಇಲ್ದೇನೇನು, ಲೈಕ್ ಏನು ಹೆಲ್ಪ್ ಮಾಡ್ಕೊಂಡು ಜನಗಳಿಗೆ. ಓಕೆ, ಸೊ ಈ ಒಂದು ಸೋಲ್ ಜರ್ನಿನಲ್ಲಿ ಒಂದ್ 10 ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ತರ ನಡ್ಕೊಂಡು ಯಾರು ಇರ್ತಾರೆ ಜೊತೆಗೆ, ದೇ ಆರ್ ಅವ್ರನ್ನ ಅವ್ರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದಾರೆ ಯಾರು, ಅಷ್ಟು ಮಾತ್ರ 100%, 1000% ಗ್ಯಾರಂಟಿ ಇದೆ. ಓಕೆನಾ? ಬ್ಲೂ ಪ್ರಿಂಟ್ ಇದೆಲ್ಲ ಈ ತರ ಬರೋದೇ ಇಲ್ಲ ಬೇರೆ ಟೈಮಲ್ಲೆಲ್ಲ. ಸೊ ಓಕೆ, ಸೊ ಇಂಟ್ಯೂಷನ್ ಅಂತ ಬರ್ತಾ ಇದೆ. ಸೊ ಯಾರಿಗೂ ಇಲ್ಲಿ ನೋಡಿ, ಥರ್ಡ್ ಐ ಇಸ್ ಓಪನಿಂಗ್ ಅನ್ನೋ ತರ ತೋರಿಸ್ತಾ ಇದ್ದಾನೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಈಚ್ ಪರ್ಸನ್ಸ್ ರೋಡ್ ಟು ದ ಇನ್ನರ್ ಲಾರ್ಡ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಅಂಡ್ ಪರ್ಸನಲ್. ನಾವಿಲ್ಲಿ ಏನ್ ಹುಟ್ಟು ಬಂದಿದೀವಿ ಅನ್ನೋದನ್ನ ಒಬ್ರು ಮಾತ್ರ, ಇದು ತುಂಬಾ ಜನಕ್ಕೆ ಅನ್ವಯಿಸುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸೊ ಮೇ ಬಿ ವೆರಿ ಫ್ಯೂ ಆಫ್ ಪೀಪಲ್ ಹೂ ಆರ್ ಕಮಿಂಗ್ ಅಕ್ರಾಸ್ ದಿಸ್ ಚಾನಲ್. ಸೊ ಅವ್ರಿಗೆ ಡೆಫಿನೆಟ್ ಆಗಿ ತುಂಬಾ ಇಂಟ್ಯೂಟಿವ್ ಇದ್ದೀರಾ, ತುಂಬಾ ಸೈಕಿಕ್ ಇದ್ದೀರಾ. ಓಕೆ, ಅಂಡ್ ತುಂಬಾ ಸೊ ನಿಮ್ಗೆ ಅರ್ಥ ಆಗೋಗಿದೆ, ಲೈಕ್ ನಿಮ್ಮ ಒಳ ಮನಸ್ಸು ಏನಿದೆ ಅದು ತುಂಬಾ ಸ್ವಚ್ಛವಾಗಿ, ಲೈಕ್ ಅದು ಹೇಳುತ್ತೆ ಲೈಕ್ ಏನ್ ಬೇಕು ಏನ್ ಬೇಡ ಅಂತ. ಹಾಗೆ ನೀವು ನಡ್ಕೊಂಡು ಬರ್ತಾ ಇದ್ದೀರಾ. ಓಕೆ, ದೇವತಾ ಮನುಷ್ಯ ಅಂತ ಏನೋ ಹೇಳ್ತಾರೆ ನೋಡಿ, ಆ ತರದವರ ಎನರ್ಜಿ ಪಿಕ್ ಆಗಿದೆ ಇವತ್ತು. ಐ ಆಮ್ ಸೋ ಹ್ಯಾಪಿ, ಸೋ ಗ್ಲಾಡ್. ಸೊ ನೀವು ಇದೇ ತರ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದಾರೆ. ಲೈಕ್ ನೀವೇನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಇಟ್ಸ್ ಡೆಫಿನೆಟ್ಲಿ ನೀವು ಕರೆಕ್ಟ್ ಆಗಿದ್ದೀರಾ. ನೋಡಿ, ಯುವರ್ ಪಾತ್, ಇದು ಬ್ಯಾಕ್ ನೋಡ್ಲೇ ಇಲ್ಲ ನಾನು. ಇನ್ನೊಂದು, ಯುವರ್ ಪಾತ್ ಇಸ್ ಪರ್ಫೆಕ್ಟ್. ಓಕೆ, ಡಿಯರ್ ಲಾರ್ಡ್, ಹೆಲ್ಪ್ ಮೀ ಟ್ರಸ್ಟ್ ದಟ್ ದೇರ್ ಇಸ್ ಅ ಪ್ಲಾನ್ ಫಾರ್ ಬಿಯಾಂಡ್ ವಾಟ್ ಐ ಕ್ಯಾನ್ ಸಿ ಥ್ರೂ ಮೈ ಫಿಯರ್ಸ್ ಅಂಡ್ ಇಲ್ಯೂಷನ್ಸ್. ಸೊ ಈ ಭಯ ಪಟ್ಕೊಳ್ಳೋ ತರ ಏನಿಲ್ಲ. ಯು ಆರ್ ಇನ್ ದ ರೈಟ್ ಪಾತ್ ಅಂಡ್ ವಾಟ್ ಯು ಆರ್ ಡೂಯಿಂಗ್, ನೀವೇನ್ ಮಾಡ್ತಾ ಇದ್ದೀರಾ ಅಥವಾ ನೀವೇನ್ ಆಕ್ಷನ್ ತಗೋತಾ ಇದ್ದೀರಾ, ಇಟ್ಸ್ ಪರ್ಫೆಕ್ಟ್ಲಿ ಅಲೈನ್ಡ್ ವಿತ್ ಡಿವೈನ್ ಪಾತ್. ಓಕೆ, ನಾನು ಇದು ನೋಡೇ ಇರ್ಲಿಲ್ಲ. ಸೊ ನೈಸ್, ವೆರಿ ನೈಸ್. ಓಕೆ, ಏನಿದೆ ಮೆಸೇಜ್ ನೋಡೋಣ. ವಾಟ್ ಇಸ್ ಮೆಸೇಜ್? ಓಕೆ, ಅಂಡ್ ನೀವೇನು ಭಕ್ತಿಯಿಂದ ಜೀವನ ನಡೆಸ್ತಾ ಇದ್ದೀರಾ, ಅದನ್ನ ನೀವು 4-6 ಜನಕ್ಕೆ ಏನ್ ಹೇಳ್ಕೋಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವ್ರಿಗೆ ಗೊತ್ತು ನೀವೇನ್ ಮಾಡಿದೀರಾ, ನೀವೇನ್ ಮಾಡಿಲ್ಲ ಅಂತ. ಓಕೆ, ಸೊ ಅಕಸ್ಮಾತ್ ಬಿವೇರ್ ಅಂತ ಹೇಳ್ತಾ ಇರೋದ್ರಿಂದ ಮೇ ಬಿ ನೀವು ನಿಮ್ಗೆ ಗೊತ್ತಿಲ್ಲದೆ ಏನಾದ್ರೂ ಒಂದು ತೊಂದರೆ ಸಿಗಾಕೊಂಡಿರ್ಬೋದು ಅಂತ ಇಲ್ಲಿ ಕಾಣ್ತಾ ಇದೆ. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಿ ಕೇರ್ಫುಲ್. ಮತ್ತೆ ಯಾರಾದ್ರೂ ನಿಮ್ಗೆ ಸಾರಿ ಅಂತ ಕೇಳ್ಕೊಂಡು ಮತ್ತೆ ಬಂದ್ರೆ ಬಿ ಕೇರ್ಫುಲ್.
ಎಕ್ಸ್ಕ್ಯೂಸ್ ಮಾಡಿ ಅಂದ್ರೆ ಫರ್ಗಿವ್ ಮಾಡ್ಬೇಕಂತೆ. ಬಟ್ ಫರ್ದರ್ ನೀವು ಅವ್ರನ್ನ ಟ್ರಸ್ಟ್ ಮಾಡಿ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಓಕೆ, ವಾಟ್ ಇಸ್ no, what is this? Why no? ಕಮ್ಯುನಿಕೇಟ್ ಕ್ಲಿಯರ್ಲಿ. ಹೇಳ್ದಲ್ಲ, ಇಲ್ಲಿ ಏನಾಗಿದೆ ಅದೇ ಬಿವೇರ್ ಅಂತ ಹೇಳ್ತಾ ಇದಾರೆ. ಸ್ವಲ್ಪ ಅವ್ರು ಯಾರೋ ಬಂದು ಏನೋ ಕನ್ಫೆಸ್ ಮಾಡಿ ಮತ್ತೆ ಸಾರಿ ಹೇಳಿ ಎಲ್ಲ ಮಾಡ್ತಂದ್ರೆ ಬಿ ಕೇರ್ಫುಲ್. ಲೆಟ್ ಗೋ ಮಾಡಿ, ಅವ್ರು ಮಾಡಿರೋ ತೊಂದರೆಗಳನ್ನೆಲ್ಲ ಲೆಟ್ ಗೋ ಮಾಡಿ. ಬಟ್ ನೋ ಅಂತ ಹೇಳ್ತಾರೆ ಕ್ಲಿಯರ್ ಆಗಿ. ನೋಡಿ, ಬಿ ಕೇರ್ಫುಲ್ ಹೂ ಯು ಟ್ರಸ್ಟ್ ಅಟ್ ದಿಸ್ ಟೈಮ್. ಓಕೆ, ಸೊ ಅನ್ನೆಸೆಸರಿ ಮತ್ತೆ ಪ್ರಾಬ್ಲಮ್ ನ ಇನ್ವೈಟ್ ಮಾಡ್ಕೋಬೇಡಿ. ದೂರದಿಂದ ಓಕೆ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ನಾವು ಬೌಂಡ್ರಿ, ನಮ್ಮ ಸಮಾಧಾನಕ್ಕೆ, ನಮ್ಮ ಪೀಸ್, ಮನಸ್ಸಿನ ಸಮಾಧಾನಕ್ಕೆ ಒಂದು ಬೌಂಡ್ರಿ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ನೋ ಪ್ರಾಬ್ಲಮ್. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಅನ್ನೆಸೆಸರಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಅಷ್ಟೇನೆ. ಮತ್ತೇನೋ ಲೈಕ್ ವೆರಿ ಫ್ರೆಂಡ್ಲಿ ಇರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ಅಥವಾ ಫ್ಯಾಮಿಲಿ ಸರ್ಕಲ್ ಇರ್ಬೋದು, ಹೂಎವರ್, ಐ ಡೋಂಟ್ ನೋ, ನಿಮಗ್ ಗೊತ್ತಿರುತ್ತೆ ಚೆನ್ನಾಗಿ ಯಾರಿಗೆ ಹೇಳ್ತಾ ಇದಾರೆ ಅಂತ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಓಕೆನಾ? ಇದು ಪಾತ್ ಅಂತ ಬಂದಿದ್ರಿಂದ ನಿಮ್ಮ ಮುಂದಿನ ಪಾತ್ ಕೇರ್ಫುಲ್ ಆಗಿರಿ ಅಷ್ಟೇ. ನೋಡೋಣ ಇನ್ನೇನ್ ಫರ್ದರ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ನೀವು ನಂಬಿರೋ ನಿಮ್ಮ ದೇವರು. ಓಕೆನಾ? ಓಕೆ, ದುರ್ಗಾ ನೋಡಿ, ಅದು ಓದ್ತೀನಿ ಅಂತ. ಚಾಮುಂಡ ಅಂಡ್ ದುರ್ಗಾ, ಚಾಮುಂಡೇಶ್ವರಿ ಅಂಡ್ ದುರ್ಗಾ ಮಾತಾ. ಓಕೆ, ಬ್ಲೆಸ್ ಮಾಡ್ತಾ ಇದಾರೆ ನಿಮ್ಗೆ ಶಕ್ತಿ. ಓಕೆ, ಏನಂತ ಓದ್ತೀನಿ ನೋಡಿ. ಇನ್ ಟೈಮ್ಸ್ ಆಫ್ ಡಾರ್ಕ್ನೆಸ್ ಫೈಂಡ್ ದ ಫಿಯರ್ಸ್ ಎನರ್ಜಿ ಆಫ್ ಚಾಮುಂಡ, ನೋಯಿಂಗ್ ದಟ್ evil shall be vanquished and goodness shall prevail. 1000% ಗ್ಯಾರಂಟಿ. ಯಾರೋ ಬರ್ತಾ ಇರೋರು ಒಳ್ಳೆ ಮನಸ್ಸಿಂದ ಬರ್ತಾ ಇಲ್ಲ, ಆಯ್ತಾ? ದಟ್ ಈಸ್ ವಾಟ್ ಮಾತಾ ಇಸ್ ಟೆಲಿಂಗ್. ಬಿ ಕೇರ್ಫುಲ್. ಯಾರೇ ಬಂದು ಸಾರಿ ಹೇಳಿ ನಿಮ್ಮ ಮತ್ತೆ ರೀ ಎಂಟ್ರಿ ಕೊಡಕ್ ಬಂದ್ರೆ ಬಿ ಕೇರ್ಫುಲ್. ನೀವ್ ಯಾರನ್ನ ಮತ್ತೆ ಲೈಫಲ್ಲಿ ಏನೋ ಎಂಟ್ರಿ ಕೊಡ್ತೀರಾ, ಹುಷಾರ್ ಅಂತ ಹೇಳ್ತಾ ಇದಾರೆ. ಓಕೆನಾ? ಬಿ ಕೇರ್ಫುಲ್ ಹೂ ಯು ಟ್ರಸ್ಟ್ ಅಟ್ ದಿಸ್ ಟೈಮ್ ಎಸ್ಪೆಷಲಿ. ಯಾರಾದ್ರೂ ಇರ್ಬೋದು ಅದು, ಆದ್ರೆ ನಿಮಗ್ ಗೊತ್ತಿರುತ್ತೆ ಯಾರು ತೊಂದರೆ ಮಾಡಿದ್ರು, ಏನಾಗಿತ್ತು, ಐ ಡೋಂಟ್ ನೋ. ಇದು ತುಂಬಾ ಕ್ಲಿಯರ್ ಆಗಿ ಬರ್ತಾ ಇದೆ. ಸೊ ಸ್ವಲ್ಪ ಜೋಪಾನ ಅಷ್ಟೇ. ಓಕೆನಾ? ಬಿಕಾಸ್ ಯು ಆರ್ ಅ ಸ್ಟಾರ್, ರೈಟ್? ಯು ಆರ್ ಅ ಸ್ಟಾರ್. ಸೊ ಅಬಂಡೆನ್ಸ್ ಅಂತೂ ಇದ್ದೇ ಇದೆ, ಬರ್ತಾ ಇದೆ. ಸೊ ಅಬಂಡೆನ್ಸ್ ಬರ್ತಿದೆ ಅಂತ ಅಂದ ತಕ್ಷಣ ಲೈಕ್ ಮೇ ಬಿ ಅವ್ರಿಗೂ ಏನಾದ್ರು ಗೊತ್ತಾಗಿ ನಿಮ್ಗೆ ತೊಂದರೆ ಮಾಡೋದಿಕ್ ವಾಪಸ್ ಬರ್ಬೋದು. ಸೊ ಬಿ ಕೇರ್ಫುಲ್ ಅಂತ ತುಂಬಾ ಹೇಳ್ತಾ ಇದಾರೆ. ಓಕೆ, ದುರ್ಗಾ ಏನ್ ಹೇಳ್ತಾರೆ ನೋಡೋಣ. ಎಂಬ್ರೇಸ್ ದ ಇನ್ನರ್ ಸ್ಟ್ರೆಂತ್ ಆಫ್ ಗಾಡೆಸ್ ದುರ್ಗಾ, ನೋಯಿಂಗ್ ದಟ್ ಯು ಆರ್ ಕೇಪಬಲ್ ಆಫ್ ಓವರ್ಕಮಿಂಗ್ ಎನಿ obstacle that comes your way. ಸೊ ಇಟ್ಸ್ ವೆರಿ ಕ್ಲಿಯರ್. ಇನ್ನೇನು ನಿಮ್ಮ ಲೈಫ್ ಪಾತ್ ಅಲ್ಲಿ 100% ಇನ್ನೇನೋ ಒಂದು ಅಬ್ಸ್ಟಿಕಲ್ ಕೊಡೋ ತರಕ್ಕೆ ರೆಡಿ ಮಾಡ್ತಾ ಇದಾರೆ. ಓಕೆನಾ? ಯಾರಂತ ನಂಗೆ ಗೊತ್ತಿಲ್ಲ. ಸೊ ನಿಮ್ದು ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್, ಈ ಸಪೋಸ್ ನೀವು ವರ್ಕಿಂಗ್ ಇದ್ರಲ್ಲಿದ್ರೆ, ಎನಿವೇರ್, ಐ ಡೋಂಟ್ ನೋ, ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಏನಾದ್ರು ಅಂದ್ರೆ ಈಗ ಯಾರೋ ಸುಮ್ಮನೆ ಬಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಬರೋದಿಲ್ಲ, ಆಯ್ತಾ? ಅಯ್ಯೋ ಹಂಗಾಯ್ತು ಹಿಂಗಾಯ್ತು, ಐ ಆಮ್ ಸಾರಿ ಅಂತ ಯಾರು ಹೇಳಲ್ಲ. ನಿಮ್ಗೆ ಒಂದು ಐಡಿಯಾ ಬಂದಿದೆ. ಇವಾಗ ಇದು ಹೇಳುತ್ತಾ ಇದ್ದಂಗೆನೆ ನಿಮ್ಗೆ ಒಂದು ಐಡಿಯಾ ಬಂದಿದೆ. ಯಾರು ನಿಮ್ಗೆ ಏನೋ ಅಂದಿದ್ರು ಅಥವಾ
ಏನೋ ಒಂದು ಮಾತುಕತೆ ನಡೆದಿತ್ತು ಅಂತ ನಿಮಗ್ ಜ್ಞಾಪಕ ಬರ್ತಾ ಇದೆ, ಕರೆಕ್ಟಾ? ಸೊ ಇಟ್ ವಿಲ್ ಬಿ ದ ಸೇಮ್ ಪರ್ಸನ್ ಅಷ್ಟೇ. ಅವ್ರು ಮತ್ತೆ ವಾಪಸ್ ಬಂದ್ರೆ ರೀ ಎಂಟ್ರಿ ಲೈಫ್ ಒಳಗ್ ಕೊಡೋದಿಕ್ಕೆ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದಾರೆ. ಓಕೆನಾ? ಎನಿ ಸ್ಟ್ರಗಲ್ಸ್, ಎನಿ ಅಬ್ಸ್ಟಿಕಲ್ಸ್ ಕ್ರಿಯೇಟ್ ಮಾಡ್ಬೋದು, ಆಯ್ತಾ? ಸೊ ತುಂಬಾ ಹುಷಾರಾಗಿರಿ ಅಂತ ಹೇಳ್ತಾ ಇದಾರೆ. ಓಕೆ, ವಾಟ್ ಎಲ್ಸ್ ಅಡ್ವೈಸ್? Wow, this is so beautiful. ಅಧರ್ವಣ ಕಾಳಿ ಪ್ರತ್ಯಾಂಗಿರ. ಓಕೆ, ವಾವ್, ದಿಸ್ ಇಸ್ ಯುವರ್ ಲೈಫ್ ವಿಲ್ ಬಿಕಮ್ ಮ್ಯಾಜಿಕಲ್. ಯಾರಪ್ಪ ಇದು ಮ್ಯಾಜಿಕಲ್ ಪರ್ಸನ್? ನಾ ಹೇಳ್ದೆ ಅಲ್ಲ, ಸೊ ತುಂಬಾ ಹುಷಾರಾಗಿರಿ. ಬಿಫೋರ್ ಲೆಟ್ಟಿಂಗ್ ಇನ್ ಎನಿ ಒನ್, ಓಕೆ, ಲೆಟ್ಟಿಂಗ್ ಇನ್ ಎನಿ ಒನ್ ಅನ್ನಕ್ಕಿಂತ ನಿಮ್ಗೆ ಯಾರೋ ಒಂದು ತೊಂದರೆ ಆಗಿದೆ ಅಷ್ಟು ಮಾತ್ರ ಗ್ಯಾರಂಟಿ ತೋರಿಸ್ತಾ ಇದೆ ಇಲ್ಲಿ. ಸೊ ಅವ್ರನ್ನ ಮತ್ತೆ ಡೋಂಟ್ ಲೆಟ್ ಇನ್ ಪ್ರಾಪರ್ಟಿ, ಹಾಗೆ ಅಂತ ದೂರ ಮಾಡಿ ಅಥವಾ ಜಗಳ ಮಾಡಿ ಬೈದ್ ಕಳ್ಸಿ ಆತರ ಏನು ನಾನು ಹೇಳ್ತಾ ಇಲ್ಲ. ಜಸ್ಟ್ ಹಲೋ ಹಾಯ್ ಬಾಯ್ ಅಷ್ಟೇ, ಅಷ್ಟರಲ್ಲೇ ಇದ್ರೆ ಒಳ್ಳೇದು ಅಂತ. ಯಾಕಂದ್ರೆ ಮತ್ತೆ ಅವ್ರು ಬಂದ್ರು ನಿಮಗ್ ತೊಂದರೆ ಮಾಡೋದು 100% ಅಂತ ನಿಮ್ಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ ದೇವ್ರು ಅಷ್ಟೇ. ಇಷ್ಟು ಇನ್ನೊಂದು ಕಾರ್ಡ್, ಫೈನಲ್ ಒಂದು ಕಾರ್ಡ್ ಐ ವಾಂಟ್. ಓಕೆ, ನಾನು ಕ್ಲೇಮ್ ಮಾಡ್ತೀನಪ್ಪ ಈ ಎನರ್ಜಿನ. ಭದ್ರಕಾಳಿ, ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. 100 ಅಲ್ಲ, 1000 ಅಲ್ಲ, 10,000% ಗ್ಯಾರಂಟಿ ಯಾರು ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ದಾರೆ. ಸೊ ನೀವು ಮುಂದುವರಿತಾ ಇದ್ದೀರಾ, ಬಿ ಕೇರ್ಫುಲ್. ನಿಮ್ ಹೋಗ್ತಾ ಇರೋ ಪಾತ್ ಇಸ್ 100% ಕರೆಕ್ಟ್. ಅಂಡ್ ಯು ಆರ್ ಅ ಸ್ಟಾರ್ ಸೀಡ್. ಓಕೆ, ಯು ಆರ್ ಅ ಚೋಸನ್ ಒನ್. ಓಕೆ, ನೀವು ಭಗವಂತನಿಗೆ ತುಂಬಾ ಆಪ್ತವಾದ ಪುತ್ರ ಅಥವಾ ಪುತ್ರಿ, ಐ ಡೋಂಟ್. ಸೊ ಬಿದಿಗಿರೋ ಯು ಆರ್ ಸೋ ಬ್ಯೂಟಿಫುಲ್ ಕಾರ್ಡ್. ನಾನು ಕೂಡ ಕ್ಲೇಮ್ ಮಾಡ್ತೀನಿ, ನೀವು ಕ್ಲೇಮ್ ಮಾಡಿ. ಓಕೆನಾ? ನಿಮ್ಗೆ ಅಂತ ಅನ್ಸಿದ್ರೆ ಇದು ಖಂಡಿತ ಕಮೆಂಟ್ ಅಲ್ಲಿ ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ಹಾಕಿ. ಓಕೆ, ಸೊ ಬ್ಯೂಟಿಫುಲ್. ದಿಸ್ ಇಸ್ ರಿಯಲಿ ವೆರಿ ಬ್ಯೂಟಿಫುಲ್. ಯಾರು ತುಂಬಾ ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತಿನ ರೀಡಿಂಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ಮತ್ತೆ ವಾಪಸ್ ಆಗ್ತೀನಿ. ಓಕೆ, ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್. ಓಕೆ, ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.